ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫ್ರೂಟ್ ಕಸ್ಟರ್ಡ್ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಬನ್ನಿ ಇದನ್ನು ಈಸಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ನಾನು 1/2 ಲೀಟ್ರು ಹಾಲು ತೊಗೊಂಡಿದ್ದೀನಿ. ಆಮೇಲೆ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಸೇಬನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ದ್ರಾಕ್ಷಿ, ಮತ್ತು ಸಪೋಟ, ಮತ್ತು ಬಾಳೆಹಣ್ಣು, ಮತ್ತು ದಾಳಿಂಬೆ. ನಿಮಗೆ ಸಿಹಿಗೆ ಎಷ್ಟು ಅನುಗುಣವಾಗಿ ಅಷ್ಟು ಸಕ್ಕರೆ ತೊಗೊಳ್ಳಿ. ನಿಮ್ಗೆ ಯಾವ ಫ್ರೂಟ್ ಹಾಕ್ಕೋಬೇಕು ಅನಿಸುತ್ತೆ ಆ ಫ್ರೂಟ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ಮೊದಲು ನಾನು ಒಂದು 2 ಚಮಚದಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಗಂಟಿಲ್ದಿರೋ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಜಸ್ಟ್ ಅದು ಮಿಕ್ಸ್ ಮಾಡಿದ್ರೆ ಸಾಕು, ಚೆನ್ನಾಗಿ ಅದು ಮಿಕ್ಸ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಗಂಟಿಲ್ದಂಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಂಬಿಡಿ. ಆಮೇಲೆ ಗ್ಯಾಸ್ನ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಬಿಸಿ ಆಗ್ತಿರೋ ಪಾತ್ರೆಗೆ ನಾನು 1/2 ಲೀಟ್ರ್ ಹಾಲು ತೊಗೊಂಡಿದ್ದೀನಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನ ಚೆನ್ನಾಗಿ ಸರಿಯಾಗಿ ಬಿಸಿ ಮಾಡ್ಕೊಳ್ಳಿ, ಓಕೆನಾ? ಚೆನ್ನಾಗಿ ಅದು ಬಿಸಿ ಆಗಬೇಕು. ನೋಡ್ತಾ ಇದ್ದೀರಲ್ಲ, ಇವಾಗ ಕುದಿಯೋದಕ್ಕೆ ಶುರುವಾಗ್ತಾಯಿದೆ. ಇವಾಗ ಈ ಟೈಮ್ಗೆ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಬಿಟ್ಟು ಚೆನ್ನಾಗಿ 1-2 ಸಲ ಹಿಂಗೆ ಮಿಕ್ಸ್ ಮಾಡಿ. ಬಿಸಿಗೇ ಸಕ್ಕರೆ ಬೇಗ ಕರಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಚೆನ್ನಾಗಿ 1-2 ಸಲ ಮಿಕ್ಸ್ ಮಾಡಿದ್ರೆ ಸಕ್ಕರೆ ಕರಗೋಗ್ಬಿಡುತ್ತೆ. ಇವಾಗ ನಾನು ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಕಸ್ಟರ್ಡ್ ಪೌಡ್ರನ್ನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಕಸ್ಟರ್ಡ್ ಪೌಡ್ರನ್ನ ಹಾಕಬೇಕಾದ್ರೆ, ಏಕೆಂದರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ಮಿಕ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಕಸ್ಟರ್ಡ್ ಪೌಡ್ರನ್ನ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ತಾ ಇರುವಾಗಲೇ ಅದು 1-2 ಸೆಕೆಂಡ್ಗೆ ಅದು ಗಟ್ಟಿಯಾಗೋದಕ್ಕೆ ಶುರು ಆಗಿಬಿಡುತ್ತೆ. ನೋಡ್ತಾ ಇರಲ್ಲ, ಈ ರೀತಿಯಾಗಿ ತಿಕ್ಕಾಗೋದಕ್ಕೆ ಶುರುವಾಗುತ್ತೆ. ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಆ ರೀತಿಯಾಗಿ ಇಟ್ಕೊಳ್ಳಿ. ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪಾಗಿ ಇಟ್ಕೊಳ್ಳಿ. ನಾನು ಮಾಮೂಲಿ ಕಸ್ಟರ್ಡ್ ಹೇಗೆ ಮಾಡ್ತೀನಿ ಆ ರೀತಿಯಾಗಿ ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಅದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಈ ಹದದಲ್ಲಿದ್ದರೆ ಸಾಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ಅದು ಕುದಿ ಬರೋದಕ್ಕೆ ಶುರುವಾದರೆ ನಿಮಗೆ ಕಸ್ಟರ್ಡ್ ಆಗಿದೆ ಅಂತ. ಸೊ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ಈ ಹದದಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರೋದ್ರಲ್ಲಿ ಅದು ಗಟ್ಟಿ ಆಗಿಬಿಡುತ್ತೆ. ಇವಾಗ ಇದು ಫುಲ್ಲು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಫ್ರಿಜ್ಜಲ್ಲಿ ಏನೂ ಇಡಬೇಡಿ, ಅದು ಹಾಗೆ ತಣ್ಣಗಾಗಬೇಕು, ಓಕೆನಾ? ಇವಾಗ ಇದು ನೋಡಿ ತಣ್ಣಗಾಗಿದೆ. ನೋಡಿ ಯಾವ ರೀತಿ ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಫ್ರೂಟ್ಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಫ್ರೂಟ್ಗಳು ಹಾಕ್ಕೋಬೇಕು ಅನಿಸುತ್ತೆ, ಆರೆಂಜು ಇಲ್ಲ ಪಪಾಯ, ಚೆರಿ, ನಿಮ್ಗೆ ಯಾವ ಫ್ರೂಟ್ ಹಾಕ್ಕೋಬೇಕು ಅನಿಸುತ್ತೆ ಆ ಫ್ರೂಟ್ನ ಹಾಕ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ನಾನು ಎಲ್ಲ ಫ್ರೂಟ್ಗಳನ್ನೂ ಹಾಕ್ಕೊಳ್ತಾ ಇದ್ದೀನಿ. ಫ್ರೂಟ್ನ ಹಾಕ್ಕೊಂಬಿಟ್ಟು ಈ ರೀತಿ ಸರಿಯಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಹಾಕ್ಕೊಂಡಿದ್ವಲ್ಲ ಆ ಫ್ರೂಟು ಸರಿಯಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ಸಲ ಈ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಇವಾಗ ಇದನ್ನು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡಿ, ತಣ್ಣಗಾಗ್ಬಿಡುತ್ತೆ. ಅವಾಗ ತಣ್ಣಗಾದ್ರೆ ತಿನ್ನೋದಕ್ಕೂ ಸೂಪರಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ನೋಡೋದಲ್ಲ, ಕಸ್ಟರ್ಡ್ ಮಾಡೋಕ್ಕೆ ಬರದೇ ಇರೋರು ಕೂಡ ಈಸಿಯಾಗಿ ಕಸ್ಟರ್ಡ್ನ ಮಾಡ್ಕೋಬೋದು, ಫ್ರೂಟ್ ಕಸ್ಟರ್ಡ್, ಓಕೆನಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.